ನಮಸ್ಕಾರ ಸ್ನೇಹಿತರೆ ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಇಳಿಕೆ ಕಂಡು ಬರೋದು ಸಾಮಾನ್ಯ ವಿಷಯ ಅಲ್ಲ. ಅದೇ ಸಮಯದಲ್ಲಿ ಖರೀದಿ ಮಾಡಬೇಕಾ ಅಥವಾ ಇನ್ನೂ ಕಾಯಬೇಕು ಅನ್ನೋದು ತುಂಬ ಮುಖ್ಯ ವಿಷಯ. ಇತ್ತೀಚಿನ ದಿನಗಳಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ಭಾರಿ ಏರಿಳಿತ ನಡೆಯುತ್ತಿದೆ. ಒಂದು ದಿನ ಏರಿಕೆ ಮತ್ತೊಂದು ದಿನ ಇಳಿಕೆ. ಇದರಿಂದ ಸಾಮಾನ್ಯ ಜನರಿಗೆ ಸರಿಯಾದ ಸಮಯ ಆಯ್ಕೆ ಮಾಡುವುದು ಕಷ್ಟವಾಗ್ತಿದೆ. ಇದಕ್ಕೆ ಮುಖ್ಯ ಕಾರಣಗಳು ಏನು ಅಂದರೆ ಡಾಲರ್ ಮೌಲ್ಯ, ಜಾಗತಿಕ ಪರಿಸ್ಥಿತಿ ಮತ್ತು ಡಿಮ್ಯಾಂಡ್ ಸಪ್ಲೈ. ಸಾಮಾನ್ಯವಾಗಿ ಡಾಲರ್ ಬಲವಾಗಿದ್ದರೆ ಬಂಗಾರ ಬೆಲೆ ಇಳಿಕೆಯಾಗುತ್ತದೆ. ಹಾಗೆ ಜಾಗತಿಕ ಮಟ್ಟದಲ್ಲಿ ಅನ್ಸರ್ಟಿನಿಟಿ ಕಡಿಮೆ ಆದಾಗ ದೊಡ್ಡ ಹೂಡಿಕೆದಾರರು ಬಂಗಾರದಿಂದ ಹೊರಗೆ ಬರ್ತಾರೆ. ಇದು ಬೆಲೆ ಇಳಿಕೆಗೂ ಪ್ರಮುಖ ಕಾರಣ. ಆದರೆ ಗಮನಿಸಬೇಕಾದ ವಿಷಯ ಏನಂದರೆ ಬೆಲೆ ಇಳಿಕೆ ಅಂದರೆ ಅದು ಯಾವಾಗಲೂ ಕೆಟ್ಟದ್ದೇ ಅಲ್ಲ. ಸ್ಮಾರ್ಟ್ ಬಯರ್ಸ್ ಇದನ್ನು ಒಂದು ಆಪರ್ಚುನಿಟಿ ಆಗಿ ಬಳಸ್ತಾರೆ. ನೀವು ಕೂಡ ಖರೀದಿ ಮಾಡಲು ಯೋಚನೆ ಮಾಡ್ತಿದ್ರೆ ಒಂದೇ ಸಲ ಸಂಪೂರ್ಣ ಹಣ ಹಾಕಬೇಡಿ. ಬದಲಾಗಿ ಬೆಲೆ ಇಳಿಕೆ ಆಗುವಾಗ ಸ್ವಲ್ಪ ಸ್ವಲ್ಪವಾಗಿ ಖರೀದಿ ಮಾಡಿದರೆ ನಿಮಗೆ ಆವರೇಜ್ ಪ್ರೈಸ್ ಕಡಿಮೆ ಆಗುತ್ತದೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ ಬಂಗಾರ ಖರೀದಿ ಮಾಡುವಾಗ ಯಾವಾಗಲೂ BS ಹಾಲ್ಮಾರ್ಕ್ ಮತ್ತು HUID ಕೋಡ್ನ ಚೆಕ್ ಮಾಡಿ. ಹಾಗೆ ಜ್ಯುವೆಲರಿ ತೆಗೆದುಕೊಳ್ಳುವಾಗ ಸ್ಟೋನ್ಸ್ ಅಥವಾ ಡಿಸೈನ್ ವೇಟ್ಗೂ ಹಣ ಕೊಡಬೇಡಿ. ಯಾವಾಗಲೂ ಪ್ಯೂರ್ ಗೋಲ್ಡ್ ವೇಟ್ ಮಾತ್ರಕ್ಕೆ ಹಣ ಕೊಡುವುದು ಸೇಫ್. ಇನ್ನು ತಜ್ಞರ ಪ್ರಕಾರ ಇನ್ನೂ ಕೆಲವು ದಿನ ಮಾರ್ಕೆಟ್ ಅನ್ಸ್ಟೇಬಲ್ ಇರಬಹುದು. ಶಾರ್ಟ್ ಟರ್ಮ್ನಲ್ಲಿ ಫ್ಲಕ್ಚುಯೇಷನ್ ಮುಂದುವರಿಯಬಹುದು, ಆದರೆ ಲಾಂಗ್ ಟರ್ಮ್ನಲ್ಲಿ ಮತ್ತೆ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ತುರ್ತು ನಿರ್ಧಾರ ಮಾಡಬೇಡಿ. ಮಾರ್ಕೆಟ್ ಗಮನಿಸಿ ಸರಿಯಾದ ಸಮಯದಲ್ಲಿ ಸ್ಮಾರ್ಟ್ ಆಗಿ ಖರೀದಿ ಮಾಡುವುದು ತುಂಬ ಮುಖ್ಯ. ಸ್ನೇಹಿತರೆ, ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಿರಬೇಕಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.